ನೀವು ಹಿರಿಯರು, ಶ್ರೀಕೃಷ್ಣನ ಪರಮಾಪ್ತರು. ಆ ಗೌರವದಿಂದ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಮ್ಮ ತಾಯಿ ಅಗ್ನಿಯಷ್ಟೇ ಪವಿತ್ರಳು. ನಿಮ್ಮ ದರ್ಶನಕ್ಕಾಗಿ ತನ್ನ ಸುಖ ಸಂತೋಷಗಳನ್ನೆಲ್ಲ ತ್ಯಾಗ ಮಾಡಿ ಸನ್ಯಾಸಿನಿಯಂತೆ ಹಗಲು ರಾತ್ರಿ ನಿಮ್ಮ ಧ್ಯಾನದಲ್ಲಿರೋ ಆ ಪವಿತ್ರ ಮೂರ್ತಿಗೆ ಕೆಟ್ಟ ಹೆಸರಿಡಬೇಡಿ, ಅವಳ ಶೀಲಕ್ಕೆ ಕಳಂಕ ಹಚ್ಚಬೇಡಿ. ದಯಮಾಡಿ ನನ್ನ ತಾಯಿಗೆ ನಿಮ್ಮ ದರ್ಶನ ಭಾಗ್ಯವನ್ನ ಕರುಣಿಸಿ ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ, ನಮ್ಮನ್ನ ಕೃತಾರ್ಥರನ್ನಾಗಿ ಮಾಡಿ. ಛೀ, ದೂರ ಸರಿ. ನಿನ್ನ ಅಪವಿತ್ರವಾದ ಕೈಗಳಿಂದ ನಮ್ಮ ಪಾದಗಳನ್ನು ಮುಟ್ಟಬೇಡ. ಅಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗಿಯೂ ನನ್ನ ಮಗನೇ ಆಗಿದ್ದರೆ ಕಟ್ಟಿದ ಕುದುರೆನ ಬಿಚ್ಚದೆ ಬಿಲ್ಲಿಗೆ ಹೆದೆಯೇರಿಸಿ ರಣರಂಗದಲ್ಲಿ ತಕ್ಕ ಉತ್ತರ ಕೊಡುತ್ತಿದ್ದೆ. ಲಜ್ಜೆಗೆಟ್ಟು ಹೇಡಿಯಂತೆ ಬಂದು ಕಾಲು ಹಿಡಿಯಬೇಕಾದರೆ ನೀನು ನೀನು ಜಾರಣಿಯ ಮಗನೇ ಇರಬೇಕು. ಜಾರಣಿಯ ಮಗ ಹೊರ್ಗರೆದು ನುಗ್ಗುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಲ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ, ಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಮಾತೃ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಅರ್ಜುನ, ಮಲಗಿದ್ದ ಮೃತ್ಯುದೇವತೆಯನ್ನು ಬಡಿದೆಬ್ಬಿಸಿದೆ. ಮಾತೃದೇವತೆಯ ಪಾತಿವ್ರತ್ಯಕ್ಕೆ ಮಸೆ ಹಚ್ಚಿ ನಿನ್ನ ಚಿತೆಯನ್ನು ನೀನೇ ಸಿದ್ಧಪಡಿಸಿಕೊಂಡೆ. ನಿನ್ನ ರಕ್ಷಣೆಗೋಸ್ಕರ ತ್ರಿನೇತ್ರನ ಉರಿಗಣ್ಣೆ ತೆರೆಯಲಿ, ತ್ರಿವಿಕ್ರಮನ ಸುದರ್ಶನವೇ ಅಡ್ಡ ಬರಲಿ. ನಿನ್ನ ಸೊಕ್ಕಿನ ಮಾತುಗಳಿಗೆ ತಕ್ಕ ಉತ್ತರ ಹೇಳಿ ನಿನ್ನ ರುಂಡ ಮುಂಡಗಳನ್ನು ತುಂಡರಿಸಿ ಚೆಂಡಾಡದಿದ್ದರೆ ನಾನು ಚಿತ್ರಾಂಗದಿಯ ಮಗ ಬಬ್ರವಾಹನನಲ್ಲ. ಅವನ ಮಾತು ವೀರತ್ವ ನೋಡಿದ್ರೆ ಚಿಕ್ಕಪ್ಪ ಎಲ್ಲ ನಿಮ್ಮ ಹಾಗೆ. ನನಗೇನೋ ಅವನ ನಡೆ ನುಡಿ ನೋಡಿದ್ರೆ ಬಬ್ರವಾಹನ ತಮ್ಮ ಮಗ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಹೌದೌದು. ಸತ್ತು ಪರಸಿಡಿಲು ಬಡಿದಂತೆ ಕಡು ನುಡಿಗಳಿಂದೆನ್ನ ಒಡಲ ನಿರಿದನು. ಅಯ್ಯೋ ತಡೆಯದಾದೆ ಅಮ್ಮ, ಪರಮ ಪಾವನೆ ನೀನು ಪಾಪಾತ್ಮಳೆಂತೆನಗೆ ಜನ್ಮವಿದ್ಯೆಯಂತೆ. ಅಮ್ಮ, ಜಾರತನದಲ್ಲಿ ನೀ ಜನ್ಮವಿದ್ಯೆಯಂತೆ. ಅದ ಕೇಳಿ ಕ್ರೋಧಾಗ್ನಿಯಿಂದೆನ್ನ ಅಂಗಾಂಗ ಉರಿದೆದ್ದು ರೋಷದಿಂ ಶಪಥಗೈದೆ. ನುಡಿದಂತೆ ನಡೆದು ಪಾರ್ಥನ ಗರ್ವವಂ ತೊಡೆದು ಸತ್ಯವೇನೆಂಬುದನ್ನು ತೋರೆದಿರೆನು. ಬೆಚ್ಚದೆ ಎಣ್ಣೆದೆಯ ಕಿಚ್ಚನು ತೋರಿ ರೊಚ್ಚಿನಿಂದವನ ಕೊಚ್ಚದೆ ಬಿಡನಮ್ಮ. ಸಚ್ಚರಿತೆ ನಿನ್ನ ಶೀಲವೇ ಹೆಚ್ಚೆಂದು ಮೆಚ್ಚಿ ಜಗವೆಲ್ಲ ಕೊಂಡಾಡುವುದು ಸತ್ಯ.